ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸ್ವಾತಂತ್ರ್ಯ ಬೆಳಕು ಚೆಲ್ಲಿದ ದಿನ, ಸಂವಿಧಾನ ರೂಪ ಪಡೆದ ಪುಣ್ಯದ ಕ್ಷಣ, ನ್ಯಾಯ ಸ್ವಾತಂತ್ರ್ಯ ಸಮಾನತೆಯ ಧ್ವನಿ, ಗಣರಾಜ್ಯ ಎಂಬ ನಮ್ಮ ಹೆಮ್ಮೆಯ ಗಣಿ, ಸಮಾನತೆ ಎಂಬ ಮಹಾಮಂತ್ರ, ಪ್ರಜಾಪ್ರಭುತ್ವದ ಅಮೂಲ್ಯ ತಂತ್ರ ಎಂದು ಹೇಳುತ್ತಾ ನನ್ನ ಹೆಸರು ಪ್ರಣತಿ, ನನ್ನ ಹೆಸರು ಶ್ರೇಯ. ಇಂದು ನಾವು ಗಣರಾಜ್ಯೋತ್ಸವದ ಬಗ್ಗೆ ನಮ್ಮ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇವೆ. ವೇದಿಕೆಯ ಮೇಲೆ ಆಸೀನರಾದ ಮುಖ್ಯ ಅತಿಥಿಗಳೇ, ಪೂಜ್ಯ ಪ್ರಾಚಾರ್ಯರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಭಾರತವು ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. ಆದರೆ ತನ್ನದೇ ಆದ ಕಾನೂನನ್ನು ಹೊಂದಿರಲಿಲ್ಲ. ಈ ಕುರಿತು ಹಲವು ಚರ್ಚೆಗಳು ಮತ್ತು ತಿದ್ದುಪಡಿಗಳ ನಂತರ ನಮ್ಮ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯು ಭಾರತ ಸಂವಿಧಾನದ ಕರಡನ್ನು ಸಲ್ಲಿಸಿತು. ಇದು 26 ನವೆಂಬರ್ 1949ರಲ್ಲಿ ಅಂಗೀಕರಿಸಲಾಗಿತ್ತು ಮತ್ತು ಅಧಿಕೃತವಾಗಿ ನಮ್ಮ ಸಂವಿಧಾನ 26 ಜನವರಿ 1950ರಲ್ಲಿ ಜಾರಿಗೆ ಬಂದಿತ್ತು. ಪೆನ್ನಿನ ತುದಿಯಲ್ಲಿ ಜನ್ಮವಾಯಿತು ಕೋಟಿ ಕನಸುಗಳ ಸಂವಿಧಾನ. ಅಕ್ಷರ ಅಕ್ಷರದಲ್ಲೂ ಮಿಂಚಿತು ಸ್ವಾತಂತ್ರ್ಯದ ಈ ಅಮೃತ ಪ್ರಾಣ. ಸಂವಿಧಾನ ಎಂದರೇನು? ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ನ್ಯಾಯವನ್ನು ಒದಗಿಸುವ ನ್ಯಾಯಾಂಗ ಹಾಗೂ ಕಾರ್ಯಾಂಗವು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು ಕಟ್ಟಳೆಗಳನ್ನು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ. ನಮ್ಮ ದೇಶ ಭಾರತ ಭಾವೈಕ್ಯತೆ ಇದರ ಜೀವವಾಗಿದೆ. ಸೌಹಾರ್ದತೆ, ಶಾಂತಿ, ಸಹಿಷ್ಣುತೆ ಮತ್ತು ಸಮಾನತೆ ಇವೇ ನಮ್ಮ ದೇಶವನ್ನು ಭದ್ರಪಡಿಸುವ ಮೌಲ್ಯಗಳಾಗಿವೆ. ಭಾರತದ ಜನ ಭಾರತೀಯರ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ. ನಮ್ಮಲ್ಲಿ ವಿಭಿನ್ನ ಭಾಷೆ, ಧರ್ಮ, ಸಂಸ್ಕೃತಿಗಳಿದ್ದರೂ ಭಾರತೀಯರೆಂಬ ಒಂದೇ ಗುರುತಿನಿಂದ ಬದುಕುತ್ತಿದ್ದೇವೆ. ನಮ್ಮ ಸಂವಿಧಾನ ತನ್ನೆಲ್ಲ ಪ್ರಜೆಗಳಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಮನಾಗಿ ನೀಡಿದೆ. ನಾವು ಹಕ್ಕುಗಳನ್ನು ಕೇಳುವುದಷ್ಟೇ ಅಲ್ಲ, ಅದನ್ನು ನಿಭಾಯಿಸಬೇಕು. ಆಗ ಮಾತ್ರ ನಾವು ನಿಜವಾದ ಪ್ರಜೆಗಳಾಗುತ್ತೇವೆ. ಸತ್ಯ, ಶ್ರಮ, ಶಿಸ್ತು ಮತ್ತು ಸೇವೆ ಇವೇ ಗಣರಾಜ್ಯದ 4 ಕಂಬಗಳು. ಗಣರಾಜ್ಯ ಎಂದರೇನು? ಕಿರೀಟವಿಲ್ಲದ ಆಡಳಿತ, ಕತ್ತಿ ಇಲ್ಲದ ಶಕ್ತಿ, ಭಯವಿಲ್ಲದ ಬದುಕು. ಇಲ್ಲಿ ಜನರೇ ಪ್ರಭುಗಳಾದ ದೇಶ, ಸಂವಿಧಾನವೇ ಸಿಂಹಾಸನವಾದ ದೇಶ. ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು. ಇಂದು ಭಾರತಕ್ಕೆ ಬೇಕಾಗಿರುವುದು ಕೋಪಗಳು ಯುವಕರಲ್ಲ, ಚಿಂತಿಸುವ ಯುವಕರು, ಆರೋಪಿಸುವ ಬಾಯಿಗಳಲ್ಲ, ಪರಿಹಾರ ಹುಡುಕುವ ಮನಸ್ಸುಗಳು. 1950ರಲ್ಲಿ ಜನ್ಮ ಪಡೆದ ನಮ್ಮ ಈ ಸಂವಿಧಾನ ಈಗ 21ನೇ ಶತಮಾನದಲ್ಲಿ ಹೊಸ ಕನಸುಗಳೊಂದಿಗೆ ಮುಂದೆ ಸಾಗುತ್ತಿದೆ. ಒಂದೆಡೆ ಚಂದ್ರಯಾನ, ಗಗನಯಾನ, ಡಿಜಿಟಲ್ ವ್ಯವಸ್ಥೆಯಿಂದ ನಮ್ಮ ಭಾರತ ಜಗತ್ತಿಗೆ ತನ್ನ ನ್ಯಾಯಕತ್ವ ಗುಣವನ್ನು ತೋರಿಸುತ್ತಿದೆ. ಇನ್ನೊಂದೆಡೆ ಬಡತನ, ನಿರುದ್ಯೋಗ, ರೈತರ ಸಂಕಷ್ಟ ಮತ್ತು ಬೆಲೆ ಏರಿಕೆ ನಮ್ಮ ಆತ್ಮಾವಲೋಕನವನ್ನು ಬೇಡಿಕೊಳ್ಳುತ್ತಿವೆ. ಈ ಸವಾಲುಗಳನ್ನು ಎದುರಿಸಿ ಮತ್ತೊಂದೆಡೆ ಬಲಿಷ್ಠರಾಗಿ ಹೊರಬರುವುದು ನಾಗರಿಕರಾದ ನಮ್ಮ ಕರ್ತವ್ಯವಾಗಿದೆ. ಇಂದು ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಮಾನವನ ಕೆಲಸವನ್ನು ಬದಲಾಯಿಸುತ್ತಿವೆ. ಆದರೆ ತಂತ್ರಜ್ಞಾನ ಬೆಳೆದಂತೆ ನೈತಿಕತೆಯೂ ಕೂಡ ಬೆಳೆಯಬೇಕು. ಅಭಿವೃದ್ಧಿಯ ವೇಗ ಹೆಚ್ಚಿದಂತೆ ಮಾನವೀಯ ಮೌಲ್ಯಗಳು ಕೂಡ ಹೆಚ್ಚಾಗಬೇಕು. ಭಾರತದ ಭವಿಷ್ಯ ಕೇವಲ ಸಂಸತ್ತಿನ ಗೋಡೆಗಳಲ್ಲಿ ಅಲ್ಲ, ನಮ್ಮ ನಡವಳಿಕೆಯಲ್ಲೂ ನಿರ್ಮಾಣವಾಗಬೇಕು. ಅದಕ್ಕೆ ನಾವು ಒಂದು ಪ್ರತಿಜ್ಞೆ ಮಾಡೋಣ. ಅಂಬೇಡ್ಕರ್ ಹೇಳಿದಂತೆ ಸಂವಿಧಾನವನ್ನು ದಿನ ಬದುಕಿನಲ್ಲಿ ಅನುಸರಿಸೋಣ. ಗಾಂಧೀಜಿಯ ಕನಸಿನಂತೆ ಕೊನೆಯ ವ್ಯಕ್ತಿಯ ಬಗ್ಗೆ ಚಿಂತಿಸೋಣ ಹಾಗೂ ವಿವೇಕಾನಂದರ ಕರೆಯಂತೆ ಮುಂದಕ್ಕೆ ಹೆಜ್ಜೆ ಇಡೋಣ ಎಂದು ಹೇಳುತ್ತಾ ನಮಗೆ ಈ ಅವಕಾಶವನ್ನು ನೀಡಿದ ಪ್ರಾಚಾರ್ಯರಿಗೆ ಹಾಗೂ ನಮ್ಮ ಮಾತುಗಳನ್ನು ಶಾಂತಚಿತ್ತನಿಂದ ಆಲಿಸಿದ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ನಮ್ಮ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮವನ್ನು ನೀಡುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್ ಮತ್ತೆ ಧನ್ಯವಾದಗಳು.